ವೀಕ್ಷಕರೇ, ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ಈ ಹೆಸರನ್ನು ನೀವು ಬಹುತೇಕರು ಕೇಳಿಯೇ ಇರ್ತೀರ. ಕಾರಣ ಏನು ಅಂತಂದರೆ, ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ಒಳ್ಳೆ ಕೆಲಸದಿಂದ ಎಷ್ಟು ಹೆಸರುವಾಸಿಯಾಗಿದ್ದಾರೋ ಅಷ್ಟೇ ಹೆಸರುವಾಸಿ ಕೆಲವು ಕೆಟ್ಟ ಕೆಲಸದಿಂದನೂ ಕೂಡ ಆಗಿದ್ದಾರೆ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತಂದರೆ, ಹಿಂದೆ ಇದೇ ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ವಿದ್ವತ್ ಅನ್ನೋರ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ. ಯಾವುದೋ ಬಾರಲ್ಲೋ ರೆಸ್ಟೋರೆಂಟಲ್ಲೋ ಎಲ್ಲೋ ಪಾರ್ಟಿಗೆ ಸೇರಿದಂಥ ಸಂದರ್ಭದಲ್ಲಿ. ಈ ವಿದ್ವತ್ತೇನು ಕಡಿಮೆ ಮನುಷ್ಯ ಆಗಿರಲಿಲ್ಲ. ರಾಜ್ಕುಮಾರ್ ಫ್ಯಾಮಿಲಿಗೆ, ಶಿವರಾಜ್ ಕುಮಾರ್ ಫ್ಯಾಮಿಲಿಗೆ, ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಬಹಳ ಆಪ್ತವಾಗಿದ್ದಂಥ ವ್ಯಕ್ತಿ ಈ ವಿದ್ವತ್ ಅಥವಾ ವಿದ್ವತ್ ಕುಟುಂಬ. ಈತನ ಮೇಲೆ ಏಕಾಏಕಿ ಇದೇ ನಲಪಾಡ್ ಹ್ಯಾರಿಸ್, ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ಅಂತ ನಾವೇನು ಕರಿತೀವಲ್ಲ, ಇವರು ಮುಖಕ್ಕೆ ಪಂಚ್ ಮಾಡಿಬಿಡ್ತಾರೆ. ಮುಖ ಮೂತಿ ಕಿತ್ತೋಗಂಗೆ ಅವ್ರ ಮುಖದ ಮೇಲೆ ಪಂಚ್ಗಳ ಗುರುತು ನಿಮಗೆ ನೋಡೋದಕ್ಕೇನೆ ಸಿಗ್ತಾ ಇತ್ತು. ಆ ಕೇಸಲ್ಲಿ ನಲಪಾಡ್ ಹ್ಯಾರಿಸ್ ಜೈಲು ಪಾಲಾಗ್ತಾರೆ. ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ಯಾರಪ್ಪ ಅಂತ ಕೇಳಿದರೆ, ಈಗಿನ ಶಾಂತಿನಗರದ ಶಾಸಕ, BDA ಅಧ್ಯಕ್ಷ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷ NA ಹ್ಯಾರಿಸ್ ಅವರ ಸುಪುತ್ರ. ಈ ವಿದ್ವತ್ ಅವರ ಮೇಲೆ ಪಂಚ್ ಮಾಡಿದಂಥ ಸಂದರ್ಭದಲ್ಲಿ ಈ ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ಅವರಿಗೆ ಬಹಳ ಏಜ್ ಏನು ಆಗಿರಲಿಲ್ಲ. ಏನು 30, 28 ಅಥವಾ 32 ಆಸುಪಾಸಿನ ಏಜ್ನಲ್ಲಿ ಈ ನಲಪಾಡ್ ಹ್ಯಾರಿಸ್ ಇದ್ರು. ಅಂದರೆ ನಾನು ನಿಮಗೆ ಹೇಳೋಕೆ ಹೊರಟಿದ್ರು ಅದೊಂದು 6-7 ವರ್ಷದ ಹಿಂದಿನ ಕತೆ. ಸೊ ಒಬ್ಬರು ನಲಪಾಡ್ ಹ್ಯಾರಿಸ್, ಮೊಹಮ್ಮದ್ ನಲಪಾಡ್ ಹ್ಯಾರಿಸ್, ಇನ್ನೊಬ್ಬರು ಉಮರ್ ಹ್ಯಾರಿಸ್ ಅನ್ನೋರು NA ಹ್ಯಾರಿಸ್ ಅವರ ಪುತ್ರ, ಶಾಂತಿನಗರ ಶಾಸಕರ ಪುತ್ರ ಅಥವಾ BDA ಅಧ್ಯಕ್ಷರ ಪುತ್ರರು ಇವರಿಬ್ಬರು ಕೂಡ ಆಗಿದ್ದಾರೆ. ಸೊ ಆ ಸಂದರ್ಭದಲ್ಲಿ ತಿಂಗಳಾನುಗಟ್ಟಲೆ ಇವರು ಜೈಲಲ್ಲಿದ್ದರು. ಬಹುಶಃ ತಿಂಗಳಾನುಗಟ್ಟಲೆ ಅಲ್ಲ, ವರ್ಷಗಟ್ಟಲೆ ಅವರು ಜೈಲಲ್ಲಿ ಕಳೆಯಬೇಕಾದಂಥ ಪ್ರಸಂಗ ಬಂತು. ಸಾಮಾನ್ಯ ಕೈದಿಯಾಗಿಯೇ ಜೈಲಲ್ಲಿ ಅವರು ಕಾಲ ಕಳೆದರು. ಆ ನಂತರ ಅವರಿಗೆ ಎಷ್ಟೋ ವರ್ಷದ ಮೇಲೆ ಬೇಲ್ ಸಿಕ್ತು. ಬೇಲ್ ಮೇಲೆ ಹೊರಬಂದರು. ಬೇಲ್ ಮೇಲೆ ಹೊರಬಂದ ನಂತರವೂ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದೇ ನಲಪಾಡ್ ಹ್ಯಾರಿಸ್ ಬಹಳ ಗಟ್ಟಿಯಾದ ಧ್ವನಿ. ಹೇಳಿ ಕೇಳಿ ಈಗಿನ DCM DK ಶಿವಕುಮಾರ್ ಅವರಿಗೆ ಅತ್ಯಾಪ್ತರಲ್ಲಿ ಅತ್ಯಾಪ್ತ ಇದೇ ನಲಪಾಡ್ ಹ್ಯಾರಿಸ್. ಸಹಜವಾಗಿ ಜನ ಒಂದು ಮಾತನ್ನು ಹೇಳ್ತಾರೆ, ನಲಪಾಡ್ ಹ್ಯಾರಿಸ್ಗೆ ಯಾವುದಾದ್ರೂ ಒಂದು ಕೆಲಸವನ್ನು ವಹಿಸಿದರೆ ಆ ಕೆಲಸ ಆದಂಗೇನೆ. ಯಾವ ಅಡೆತಡೆಗಳಿದ್ರೂ ನಲಪಾಡ್ ಹ್ಯಾರಿಸ್ ಆ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಅದು ಸರ್ಕಾರದಲ್ಲಿ ಯಾವ ಕೆಲಸ ಇದ್ರೂ ನಲಪಾಡ್ ಅವರಿಗೆ ಮಾಡುವಷ್ಟು ಶಕ್ತಿ ಇದೆ. ನಲಪಾಡ್ ಅವರು ಇನ್ನೂ MLA ಆಗದಿದ್ರೂ ಕೂಡ ಕೆಲವು MLAಗಳಿಗಿಂತನೂ ಹೆಚ್ಚಿನ ಶಕ್ತಿಯನ್ನು ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ಹೊಂದಿದ್ದಾರೆ. ಈಗಲೂ ಏನು ಬಹಳ ಏಜ್ ಆಗಿಲ್ಲ ಅವರಿಗೆ, ಏನು 36, 37 ಆಸ್ಪಾಸಲ್ಲಿ ಇರ್ಬೋದು ಅಥವಾ 38 ಇರ್ಬೋದು. ಸೊ ಈ ನಲಪಾಡ್ ಹ್ಯಾರಿಸ್ ಅವರು ಮೊದಲನೇ ಅವಧಿಯಲ್ಲಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗುವುದಕ್ಕೆ ಇವರು ಸಾಧ್ಯವಾಗಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಅವರ ಕೃಪಾ ಕಟಾಕ್ಷ ಇವರ ಮೇಲೆ ಇರಲಿಲ್ಲ. ಸೀತಾರಾಮ ಅವರ ಪುತ್ರನನ್ನು ಮೊದಲ ಅವಧಿಯಲ್ಲಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮಾಡ್ತಾರೆ. ಎರಡೂವರೆ ವರ್ಷದ ಹಂಚಿಕೆಯಲ್ಲಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಬಹಳ ಪ್ರಭಾವಿ ನಾಯಕನಾಗಿ ಇದೇ ನಲಪಾಡ್ ಹ್ಯಾರಿಸ್ ಬೆಳೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಲಪಾಡ್ ಅವರ ಮೇಲೆ ಅಥವಾ ನಲಪಾಡ್ ಅವರ ಕುಟುಂಬದ ಮೇಲೆ ಅಥವಾ ಉಮರ್ ಕುಟುಂಬದ ಮೇಲೆ ಈಗ ED ದಾಳಿಯಾಗಿದೆ. ಬಹಳ ಅತಿವೇಗದಲ್ಲಿ ಬೆಳೀತಾ ಇದ್ದಂಥ ನಾಯಕ, ಮುಂದೆ MLA ಆಗಲೇಬೇಕು ಅನ್ನೋ ಉತ್ಸಾಹವನ್ನು ಇಟ್ಕೊಂಡಿರುವಂಥ ನಾಯಕ, ತಂದೆಯನ್ನ ಮಂತ್ರಿಯನ್ನ ಮಾಡಲೇಬೇಕು ಅಥವಾ DCM ಆದ್ರೂ ಮಾಡಬೇಕು ಅಂತ ಉತ್ಸಾಹವನ್ನು ಇಟ್ಕೊಂಡಿರುವ ನಾಯಕ, ಮುಸ್ಲಿಂ ಕಮ್ಯುನಿಟಿಯಲ್ಲಿ ಬಹಳ ಪ್ರಭಾವವನ್ನು ಹೊಂದಿರುವಂತಹ ನಾಯಕನ ಮೇಲೆ ಈಗ ED ದಾಳಿ ಆಗಿದೆ. ED ದಾಳಿಗೆ ಕಾರಣ ಏನು? ಯಾವ ಕೇಸ್ ಮೇಲೆ ED ಇವರ ಮೇಲೆ ದಾಳಿ ನಡೆಸ್ತು?
ಇಡಿ ಒಟ್ಟು ರಾಜ್ಯದಲ್ಲಿ ಇವತ್ತು 12 ಕಡೆ ದಾಳಿಯನ್ನ ಮಾಡಿದೆ. ಅದರಲ್ಲಿ ಬಹಳ ಪ್ರಮುಖವಾದ ದಾಳಿ ಯಾವುದು ಅಂತಂದ್ರೆ ಇದೇ ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ಅವರ ಮನೆ ಮೇಲಿನ ದಾಳಿ, ನಲಪಾಡ್ ಹೌಸ್ ಮೇಲಿನ ದಾಳಿ. ಎನ್ನೇ ಹ್ಯಾರಿಸ್ ಅವರ ಮನೆ ಮೇಲಲ್ಲ, ಇದು ನಲಪಾಡ್ ಹೌಸ್ ಅಂತಾನೆ ಅವರೊಂದು ಹೌಸ್ ಅನ್ನು ಕಟ್ಕೊಂಡಿದ್ದಾರೆ. ಭವ್ಯವಾದ ಬಂಗಲೆ ಅದು. ಅದು ಎಷ್ಟು ಅಡಿಗಳಲ್ಲೆಲ್ಲ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ ಈ ಮನೆಯನ್ನ. ಈ ಮನೆಯ ಚಿತ್ರಣವನ್ನು ಕೂಡ ನೋಡ್ತಾ ಇದ್ದೀರಿ ನೀವು. ಇದರ ಮೇಲೆ ಇವತ್ತು ಬೆಳಗಿನ ಜಾವ ಏಕಾಏಕಿ ಇಡಿ ದಾಳಿ ಆಗಿದೆ. 8 ವರ್ಷಗಳ ಕೇಸನ್ನ ಕೆದಕಿದಂತಹ ಇಡಿ ಇವತ್ತು ಬೃಹತ್ ದಾಳಿಯನ್ನ ನಡೆಸಿದೆ. ನಲಪಾಡ್ ಹೌಸ್ ಮೇಲಿನ ದಾಳಿ ಅಂತಾಗ್ಲೇನೆ ಕಾಂಗ್ರೆಸ್ನವರಿಗೂ ಕೂಡ ಅದೊಂದು ರೀತಿಯ ನಡುಕ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವರ ಮೇಲೆ ಈ ಹಿಂದೆನೇ ದಾಳಿ ಆಗಿತ್ತು. ಅವರು ಜೈಲಿಗೆ ಹೋದ್ರು, ತಿಹಾರ್ ಜೈಲಲ್ಲಿ ತಿಂಗಳಾನುಗಟ್ಟಲೆ ಇದ್ರು, ಅದೆಲ್ಲ ಗೊತ್ತಿರುವಂತಹ ವಿಚಾರ ಬೇಡಿ. ಈಗ ಯೂತ್ ಕಾಂಗ್ರೆಸ್ನ ಐಕಾನ್ ಮೇಲೆ ದಾಳಿಯಾಗಿದ್ದು ಎಲ್ಲೋ ಒಂದು ಕಡೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಇರುವಂತಹ ಯೂತ್ ಕಾಂಗ್ರೆಸ್ನವರಿಗೆ ಅಥವಾ ಕಾಂಗ್ರೆಸ್ನ ಕೆಲವು ಶಾಸಕರುಗಳಿಗೇನೆ ಭಯ ಹುಟ್ಟಿಸುವಂಗೆ ಆಗಿದೆ. ಎನ್ನೇ ಹ್ಯಾರಿಸ್ ಅವರ ಮನೆ ಮೇಲೂ ದಾಳಿಯಾಗಿದೆ, ಪುತ್ರ ನಲಪಾಡ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಇದರ ಡೀಟೇಲ್ ಅನ್ನು ಒಂದಿಷ್ಟು ಕೆದಕ್ತಾ ಹೋದ್ರೆ ಬೆಳಿಗ್ಗೆ 6:30 ಸುಮಾರಿಗೆ ಇಡಿ ಅಧಿಕಾರಿಗಳು ತಮ್ಮ ಪಡೆಯನ್ನ ಕಟ್ಟಿಕೊಂಡು ನಲಪಾಡ್ ಹೌಸ್ ಮುಂದೆ ಎಂಟ್ರಿಯನ್ನ ಕೊಟ್ಟಿದ್ರು. ಜಾರಿ ನಿರ್ದೇಶನಾಲಯದ ದಾಳಿ ವೇಳೆ ನಲಪಾಡ್ ಮನೆಯಲ್ಲೇ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಎಲ್ಲಿದೆ ಮನೆ, ಯಾವ ವ್ಯಾಪ್ತಿ ಅನ್ನೋದನ್ನು ನೋಡಿದ್ರೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಗರುಡಾ ಮಾಲ್ ಅಂದ್ರೆ MG ರಸ್ತೆಯ ಅಕ್ಕಪಕ್ಕದಲ್ಲೇ ಬರುವಂತ ಪ್ರದೇಶ ಇದೆಲ್ಲ. MG ರಸ್ತೆ, ಈ ಬ್ರಿಗೇಡ್ ರೋಡ್ ಏನೆಲ್ಲ ಇದಾವಲ್ಲ, ಬೆಂಗಳೂರಿನ ಹಾರ್ಟ್ ಆಫ್ ದಿ ಸಿಟಿ ಅಂತ ನಾವೇನು ಕರಿತೀವಲ್ಲ, ಇಂಥ ವ್ಯಾಪ್ತಿಯಲ್ಲಿ ಗರುಡಾ ಮಾಲ್ ಹಿಂಭಾಗದಲ್ಲಿ ಇವರ ಮನೆ ಇದೆ. ಶಾಸಕ ಹ್ಯಾರಿಸ್ ನಿವಾಸ ಮತ್ತೆ ಅವರ ಮಗನ ಹೌಸ್ ನಲಪಾಡ್ ಹೌಸ್ ಅಂತಾನೆ ಅದರ ಹೆಸರು. ಇನ್ನು ಆ ಸಂದರ್ಭದಲ್ಲಿ ಮನೆಯೊಳಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡೋದಕ್ಕೆ ಬಂದ್ರೆ ಮನೆಯ ಭದ್ರತಾ ಸಿಬ್ಬಂದಿ ಅವರನ್ನ ತಡೀತಾರೆ. ಅಲ್ಲಿ ಭದ್ರತಾ ಸಿಬ್ಬಂದಿ ಮತ್ತು ಇಡಿ ಅಧಿಕಾರಿಗಳ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಅಥವಾ ಗಲಾಟೆ ಕೂಡ ನಡೆಯುತ್ತಂತೆ. ಇನ್ನು ಯಾವ ಕೇಸ್ ಸಂಬಂಧಪಟ್ಟಂಗೆ ಬಂದ್ರು ಇಡಿ ಅಧಿಕಾರಿಗಳು, ಏಕಾಏಕಿ ನಲಪಾಡನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ನೋಡಿದ್ರೆ ಬಿಟ್ಕಾಯಿನ್ ಪ್ರಕರಣ ಹಿನ್ನೆಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಒಂದು ಶ್ರೀಕಿ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಈತ ಹ್ಯಾಕರ್. ಈಗ ಸದ್ಯಕ್ಕೆ ಪೊಲೀಸ್ ವಶದಲ್ಲಿ ಅಥವಾ ಜೈಲು ವಾಸವನ್ನೇ ಅನುಭವಿಸ್ತಾ ಇದ್ದಾನೆ ಶ್ರೀಕಿ. ಈತ ಬಹಳ ದೊಡ್ಡ ಹ್ಯಾಕರ್. ಯಾರದ್ದೇ ಮೊಬೈಲ್ ಸಿಕ್ಕಿದ್ರು, ಯಾವುದೇ ಲ್ಯಾಪ್ಟಾಪ್ ಸಿಕ್ಕಿದ್ರು ಹೆಂಗೆ ಹ್ಯಾಕ್ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿ ಈ ಶ್ರೀಕಿಗೆ ಬಹಳ ಚೆನ್ನಾಗಿ ಗೊತ್ತು. ಶ್ರೀಕಿಗೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಮಾಡಿದ್ರು. ಅದರಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಕೂಡ ಶ್ರೀಕಿ ಜೊತೆ ಕೈ ಜೋಡಿಸಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶ್ರೀಕಿ ಹಾಗೂ ನಲಪಾಡ್ ನಡುವೆ ಹಣದ ವ್ಯವಹಾರ ಆಗಿದೆ ಅನ್ನೋದನ್ನ ಇಡಿ ಅಧಿಕಾರಿಗಳು ಪತ್ತೆ ಮಾಡಿದಾರಂತೆ. ಯಾಕೆ ಇವ್ರ ಮೇಲೆ ದಾಳಿ ಆಯಿತು ಅಂದ್ರೆ ಬಹಳ ಪ್ರಮುಖ ಕಾರಣ, ಶ್ರೀಕಿ ಜೊತೆ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಸಂಪರ್ಕದಲ್ಲಿದ್ರು. ಅಷ್ಟು ಮಾತ್ರ ಅಲ್ದಾನೆ ಬೆಂಗಳೂರಿನ ಲ್ಯಾವೆಲ್ಲೆ ರಸ್ತೆಯಲ್ಲಿರುವ ಒಂದು ಪೋರ್ಷೆ ಶೋರೂಮ್, ಇದು ಬೆಂಗಳೂರಲ್ಲಿರುವಂತಹ ಏಕೈಕ ಶೋರೂಮ್. ಆ ಶೋರೂಮ್ ಅಲ್ಲಿ ಒಂದು ಪೋರ್ಷೆ ಕಾರನ್ನು ಕೂಡ ಖರೀದಿ ಮಾಡ್ತಾರೆ. ಪೋರ್ಷೆ ಕಾರನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ 10 ಲಕ್ಷ ಚೆಕ್ ಅನ್ನ ನಲಪಾಡ್ ಅವರ ಹೆಸರಿನಲ್ಲಿ ಪೋರ್ಷೆ ಕಾರ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅಥವಾ ಪೋರ್ಷೆ ಕಂಪನಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಇದೆಲ್ಲ ಮೂಲವನ್ನ ಹುಡ್ಕೊಂಡಂತ ಇಡಿ ಅಧಿಕಾರಿಗಳಿಗೆ ಶ್ರೀಕಿ ಮತ್ತೆ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್, ಉಮರ್ ಹ್ಯಾರಿಸ್ ನಲಪಾಡ್ ಇವ್ರ ಜೊತೆ ಒಂದಿಷ್ಟು ಸಂಪರ್ಕ ಇರೋದು ಗೊತ್ತಾಗ್ತಾ ಇದೆ. ಶ್ರೀಕಿ ಮತ್ತೆ ನಲಪಾಡ್ ನಡುವೆ ದುಡ್ಡಿನ ವ್ಯವಹಾರ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. 4 ಎಷ್ಟು ದುಡ್ಡು ಅಂತ ನೋಡೋದಾದ್ರೆ ನೀವು 4.5 ಕೋಟಿ ರೂಪಾಯಿ ವ್ಯವಹಾರ ನಡೆದಿರುವ ಬಗ್ಗೆ ಇಡಿಗೆ ಈಗಾಗಲೇ ಮಾಹಿತಿ ಸಿಕ್ಕಿದೆಯಂತೆ. 6 ವರ್ಷಗಳ ಹಿಂದೆ ನಡೆದಿದ್ದಂಥ 6 ರಿಂದ 7 ವರ್ಷಗಳ ಹಿಂದೆ ನಡೆದಿದ್ದಂಥ 4.5 ಕೋಟಿ ವ್ಯವಹಾರವನ್ನ ಬೆನ್ನತ್ತಿ ಬಂದಂತ ಇಡಿ ಅಧಿಕಾರಿಗಳು ಇವತ್ತು ಬೆಂಗಳೂರಿನಲ್ಲಿ ಗರುಡಾಮಾಲ ಪಕ್ಕದಲ್ಲಿ ಅಥವಾ ಹಿಂಭಾಗದಲ್ಲಿ ಇರುವಂತಹ ನಲಪಾಡ್ ಹೌಸ್ ಮೇಲೆ ದಾಳಿ ಮಾಡಿದ್ದಾರೆ. ಅಲ್ಲಿ ಸಿಕ್ಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕ್ಯಾಶ್ ಸಿಕ್ಕರು ಅದನ್ನು ವಶಪಡಿಸಿಕೊಂಡಿದ್ದಾರೆ. ಬಂಗಾರ, ಗೋಲ್ಡ್ ಇತ್ಯಾದಿ ಯಾವ್ಯಾವ ವಸ್ತುಗಳು ಸಿಕ್ಕಿರುತ್ತಲ್ಲ ಮನೆಯಲ್ಲಿ, ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಹೇಳಿ ಕೇಳಿ ನಲಪಾಡ್ ಹ್ಯಾರಿಸ್ ಹಿಂದೆನೇ ವರ್ಷಾನಗಟ್ಟಲೆ ಜೈಲಲ್ಲಿ ಕಳೆದಂತಹ ವ್ಯಕ್ತಿ, ಈಗ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂತಹ ಯುವ ನಾಯಕ ಕೂಡ ಹೌದು, ಕಾಂಗ್ರೆಸ್ನ ಒಂದು ಐಕಾನ್ ಕೂಡ ಹೌದು.
ಮುಸ್ಲಿಂ ಕಮ್ಯುನಿಟಿಯ ಅತ್ಯುನ್ನತ ಅಥವಾ ಅತಿ ದೊಡ್ಡ ನಾಯಕ ಕೂಡ ಹೌದು. ಕಡಿಮೆ ವಯಸ್ಸಲ್ಲೇ ಅತಿ ಹೆಚ್ಚು ರಾಜಕೀಯ ಪ್ರಖ್ಯಾತಿಯನ್ನು ಪಡೆದಿರುವಂತಹ ನಾಯಕ. ಅದೇ ರೀತಿ ಈ ರೀತಿ ಕೆಲವು ಕೆಲಸಗಳ ಮೂಲಕ ಕುಖ್ಯಾತಿಯನ್ನು ಪಡೆದಿರುವಂತಹ ನಾಯಕನ ಮೇಲೆ ಮತ್ತೆ ಇಡಿ ದಾಳಿ ಆಗಿದೆ. ಈ ಕೇಸಲ್ಲಿ ಏನಾದರೂ ಫಿಟ್ ಆದರೆ ಅಥವಾ ಚಾರ್ಜ್ ಶೀಟ್ ಆದರೆ ಮತ್ತೆ ನಲಪಾಡ್ ಹ್ಯಾರಿಸ್ ಜೈಲಿಗೆ ಹೋಗ್ತಾರಾ ಅಥವಾ ಅದರಿಂದ ಹೊರಬರೋಕ್ಕೆ ಟ್ರೈ ಮಾಡ್ತಾರಾ? ಇದೆಲ್ಲವೂ ಕೂಡ ಪ್ರಶ್ನೆ ಈಗ ರಾಜಕಾರಣದಲ್ಲಿದ್ದಿದೆ. ಬಿಜೆಪಿ ನಾಯಕರು ಕೂಡ ಇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಲಪಾಡ್ ಹ್ಯಾರಿಸ್ ಏನನ್ನೋದು ಗೊತ್ತು, ಹಿಂದೆನೇ ಅವರ ಕುಖ್ಯಾತಿಗಳು ನಿಮಗೆ ಸಾಬೀತಾಗಿದ್ದಾವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಅಗೈನ್ ಮತ್ತೆ ಶ್ರೀಕಿ ಜೊತೆ ನಂಟಿನಲ್ಲಿ ನಲಪಾಡ್ ಹ್ಯಾರಿಸ್ ಸಿಕ್ಕಾಕೊಂಡಿರೋದ್ರಿಂದ ಮತ್ತೆ ಎಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬಿಡ್ತಾರೋ ಅಥವಾ ಬೆಳಿಬೇಕಾದಂಥ ನಾಯಕ ಮತ್ತೆ ಜೈಲು ಪಾಲಾಗ್ತಾರಾ ಅಥವಾ ಜೈಲು ಊಟವನ್ನ ತಿನ್ನೋದಕ್ಕೆ ಮತ್ತೆ ಹೋಗ್ಬಿಡುತ್ತಾರಾ ಅನ್ನುವ ಅನುಮಾನ ಇದ್ದಿದೆ. ಯಾಕೆಂದ್ರೆ ಇಡಿ ಅನ್ನೋದೇ ಹೆಂಗೆ, ಅದೊಂದು ನಮ್ಮಲ್ಲಿ ಅತ್ಯುನ್ನತ ತನಿಖಾ ಸಂಸ್ಥೆ, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಅತ್ಯುನ್ನತ ತನಿಖಾ ಸಂಸ್ಥೆ. ಹೇಳಿ ಕೇಳಿ ಇಡಿ ಏನಾದರೂ ದಾಳಿ ಮಾಡಬೇಕು ಅಂದ್ರೆ ವರ್ಷಾನುಗಟ್ಟಲೆ ಅವರೊಂದಿಷ್ಟು ಪ್ರೀಪ್ಲಾನ್ ಅನ್ನು ಮಾಡ್ತಾರೆ. ನಿಖರ ಮಾಹಿತಿಯನ್ನ ಇಟ್ಕೊಂಡೇ ಅಥವಾ ನಿಖರ ದಾಖಲೆಗಳನ್ನ ಇಟ್ಕೊಂಡೇ ಅವರು ತನಿಖೆಗೆ ಇಳಿದು ಬಿಡುತ್ತಾರೆ. ಹಾಗಾಗಿ ಈ ಬಾರಿ ಶ್ರೀಕಿ ಜೊತೆ ನಂಟಿನ ವ್ಯವಹಾರದಲ್ಲಿ ತನಿಖೆಗೆ ಇಳಿದಿರೋದ್ರಿಂದ ಮತ್ತೆ ನಲಪಾಡ್ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರಾ ಅನ್ನುವ ಅನುಮಾನ ಎಲ್ಲರನ್ನೂ ಕಾಡ್ತಾ ಇದೆ. ಇದಿಷ್ಟು ನನಗೆ ತಿಳಿದಿರುವಂತಹ ಮಾಹಿತಿ. ನಿಮಗೂ ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.